ಹಾಗೆ ಸಮೀರ್ ಸರ್ಗೆ ಒಂದು 2 ನಿಮಿಷ ಸಹನೆಯನ್ನು ಎಕ್ಸ್ಟ್ರಾ ಕೇಳ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರೇ, ನಾನು ಕೇಳಿದ ಪ್ರಶ್ನೆ ನಿಮಗೆ ನೆನಪಿದೆ. ಅಕ್ಕಿ ತಗೊಳಕ್ ದುಡ್ಡಿಲ್ಲ, ಈಗ ಸುಳ್ಳು ನೆಪ ಹೇಳ್ತಿದ್ದಾರೆ ಚಂದ್ರಶೇಖರ್ ಅವರು. 10,000 ಕೋಟಿಗಳನ್ನ ಮೀಸಲಿಟ್ಟಿರೋದು ನಿಜ, 8,000 ಕೋಟಿ ಈ ಬಜೆಟ್ ಅಲ್ಲಿ ಇಟ್ಟಿರೋದು ನಿಜ, ಅದನ್ನ ಖರ್ಚು ಮಾಡ್ತಾ ಇರೋದು ನಿಜ. 34 ರೂಪಾಯಿ 60 ಪೈಸೆ ರೂಪಾಯಿಗಳನ್ನ ಆ ಲೆಕ್ಕದಲ್ಲಿ 170 ರೂಪಾಯಿನ ನಾವು ಜನಗಳಿಗೆ ಕೊಡ್ತಾ ಇರೋದು ನಿಜಾನೇ ಇಲ್ಲೋ ಬಿಜೆಪಿ ಅವರು ಹೇಳಿ? ನಾವು ಕೇಳಿದಾಗ ಅಕ್ಕಿ ಕೊಡ್ಲಿಲ್ಲ. ಇವತ್ತು ಅಕ್ಕಿ ಬೆಲೆ ಕಡಿಮೆ ಆಗಿದೆ, ಗೋಡನ್ಗಳೆಲ್ಲ ಹಾಳಾಗ್ತದೆ ಅಂತೇಳಿ ನಮ್ಮ ಹತ್ರ ಮುಗಿಬಿದ್ದು ಅಕ್ಕಿ ತಗೊಳ್ಳಿ ಅಂತ ಹೇಳ್ತಕ್ಕಂಥ ಮುಟ್ಟಾಳತನವನ್ನು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಇಬ್ಬರದ್ದು ಧ್ವನಿ ಇವತ್ತು ಜನರಿಗೆ ಸ್ಪಷ್ಟವಾಗಿ ಕೇಳಬೇಕು, ಯಾಕಂದ್ರೆ ಜನರ ವಿಚಾರ ಓವರ್ಲ್ಯಾಪ್ ಆಗೋದು ಬೇಡ. ಮೇಡಮ್, ನಾನು ಹೇಳ್ತಾ ಇದೀನಿ ಕೇಳಿ. ಇವ್ರು ಹೇಳ್ತಾ ಇದ್ರು ಯಾರಿಗೆ ದುಡ್ಡು ಕೊಟ್ಟು ಯಾರಿಗೆ ಅಕ್ಕಿ ಕೊಟ್ಟಿದ್ದಾರೆ ಅಂತೇಳಿ. ನಾವ್ ಹೇಳ್ತಾ ಇರೋದು ಅಕ್ಕಿ ಈಗ BPL ಕಾರ್ಡ್ ಅಲ್ಲಿ ಅನರ್ಹರನ್ನ ತೆಗೆದ್ರೆ ಕೇಂದ್ರ ಸರ್ಕಾರ ನಮ್ಗೇನು ಎಕ್ಸ್ಟ್ರಾ ಕೊಡ್ತದಾ? ಕೇಂದ್ರ ಸರ್ಕಾರ ಕೂಡ ಅದ್ರ ಅನರ್ಹನ ಹೋಗ್ತಾ ಇರ್ತಕ್ಕಂಥದ್ದು ನ್ಯಾಯಬದ್ಧವಾದ ಅಡ್ಮಿನಿಸ್ಟ್ರೇಷನ್ ಆಗ್ತದೆ. ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅನರ್ಹರಿಗೆ ಕೊಡ್ತಕ್ಕಂಥ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ನಮ್ ತಪ್ಪಾಗ್ತದೆ. ಹಾಗಾಗಿ 34 ರೂಪಾಯಿ 60 ಪೈಸೆ ಕೊಡ್ತಾ ಇರೋ ಸಂದರ್ಭದಲ್ಲಿ 5 kg ಅಕ್ಕಿಗೆ 170 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಯಾಕೆ ಗಣನೆ ತಗೊಳ್ತಾ ಇಲ್ಲ? ಆಮೇಲೆ ನೀವು ಹೇಳ್ತಾ ಇದ್ರಿ ಮೊದಲು ಯಾಕೆ ನೋಡ್ಲಿಲ್ಲ ನೀವು ಈ ಕಾರ್ಡ್ಗಳನ್ನೆಲ್ಲ ಅನೌನ್ಸ್ ಮಾಡಿದಂದ್ರು. ನಾವು ಚುನಾವಣೆ ಹೋಗೋ ಸಂದರ್ಭದಲ್ಲಿ ಬಡವರಿಗೆ ನಾವು ಅಕ್ಕಿ ಕೊಡ್ತೀವಿ ಅನ್ನಭಾಗ್ಯದಲ್ಲಿ. ಯಾಕೆಂದ್ರೆ ನಾವು 7 kg ಅಕ್ಕಿ ಕೊಡ್ತಾ ಇದ್ದ BSY ಅವರ ಅಧಿಕಾರಕ್ಕೆ ಬಂದಾಗ 5 kg ಗಳಿಸಿಬಿಟ್ಟಿದ್ರು. ಅಲ್ಲಿರ್ತಕ್ಕಂಥ ವಯಸ್ಸಲ್ಲಿ ಸಣ್ಣ ಮಕ್ಕಳಿದ್ರೆ ಅವ್ರಿಗೆಲ್ಲ ಅಕ್ಕಿನೇ ಇರಬಾರ್ದು ಅಂತೇಳಿ ಅವನ ಲೆಕ್ಕದ ತೆಗೆದಾಕಿದ್ರು. ಇದನ್ನೆಲ್ಲ ನೋಡಿ ನಾವೇನು ಹೇಳಿದ್ವಿ, ಜನರಲ್ ಆಗಿ ಬಡವರಿಗೆ ನಾವು ಅಕ್ಕಿ ಕೊಡ್ತೀವಿ, BPL ಕಾರ್ಡಿಂದ ಕೊಡ್ತೀವಿ ಅಂತ ಹೇಳಿದ್ವಿ. ಆಡಳಿತ 5 ವರ್ಷ ಇರೋ ಸಂದರ್ಭದಲ್ಲಿ ಇವೆಲ್ಲವೂ ವಿಮರ್ಶೆ ಆಗಬೇಕಾಗ್ತದೆ, ಪರಿಶೀಲನೆ ಆಗಬೇಕಾಗ್ತದೆ. ಇಲ್ಲೇನಾದ್ರೂ ಅನರ್ಹರಿಗೆ ಯಾವ್ದಾದ್ರು ಬೆನಿಫಿಟ್ ಹೋಗ್ತಾ ಇದ್ರೆ ಅದನ್ನ ನಿಲ್ಲಿಸಬೇಕಾಗಿರೋ ರಾಜ್ಯ ಸರ್ಕಾರ ಕರ್ತವ್ಯ ಅಲ್ವಾ? ಈ ವಿಚಾರಕ್ಕೆ ಪರಿಷ್ಕರಣೆ ವಿಚಾರಕ್ಕೆ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ತೆಗೆದುಕೊಳ್ಬಿಡೋಣ. ಸಮೀವುಲ್ಲಾ ಸರ್, ಈ ಪರಿಷ್ಕರಣೆ ಅನ್ನೋದು ಅನಿವಾರ್ಯ ಇತ್ತು, ಬಿಜೆಪಿ ಕೂಡ ಒಪ್ಕೊಳ್ಳುತ್ತೆ ಅದನ್ನ. ಆದ್ರೆ ಟೈಮಿಂಗ್ ಬಗ್ಗೆ ಪ್ರಶ್ನೆ ಅಪ್ಪ. ಮಾಡೋಕೆ ಗ್ಯಾರಂಟಿ ಅನುಷ್ಠಾನಕ್ಕೆ ಮುಂಚೆನೂ ಆಪ್ಷನ್ ಇತ್ತು, ಆದ್ರೆ ಈಗ ಮಾಡ್ತಾ ಇರೋದು ಆಬ್ವಿಯಸ್ ಡೌಟ್ಗಳು ಕ್ರಿಯೇಟ್ ಆಗುತ್ತೆ. ಗ್ಯಾರಂಟಿ ಹೊರೆ, ಹಾಗಾಗೇನೆ ಪರಿಷ್ಕರಣೆ ನೆಪ. ಸುಮಾರು 14 ಲಕ್ಷ ಕಾರ್ಡ್ಗಳು, ಅಂದ್ರೆ 35 ಲಕ್ಷ ಅದರ ಫಲಾನುಭವಿಗಳು. ಆ ಕಾರ್ಡ್ಗಳಿಗೆ ಕೇಂದ್ರದಿಂದ ಅಕ್ಕಿ ಬರಲ್ಲ. ಅದರ ಪೂರ್ತಿ ಹಣವನ್ನು ರಾಜ್ಯ ಸರ್ಕಾರ ಕೊಡಬೇಕು. ಅಂದರೆ ಒಂದು ತಿಂಗಳಿಗೆ ಕಮ್ಮಿ ಅಂದರೂ 70-75 ಕೋಟಿ ಥರ, ವರ್ಷಕ್ಕೆ 700-750 800 ಕೋಟಿ ರೂಪಾಯಿಗಳಷ್ಟು ಅಥವಾ ಅದಕ್ಕಿಂತ ಹೆಚ್ಚು 1,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕಂಪ್ಲೀಟಾಗಿ ರಾಜ್ಯ ಸರ್ಕಾರ ಅದು ಕೊಡುತ್ತೆ. ಆ ರೇಷನ್ ಕಾರ್ಡ್ಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸಿಲ್ಲ, ಅದು ಎಕ್ಸೆಸ್ಸು ಅಂತ ಪರಿಗಣಿಸುತ್ತೆ. ಹೀಗಾಗಿ ಕೇಂದ್ರದಿಂದ ಬರುವ ಹಣಕ್ಕಿಂತ ಎಕ್ಸ್ಟ್ರಾ ಸುಮಾರು 1,000 ಕೋಟಿನೋ 1,500 ಕೋಟಿನೋ ರಾಜ್ಯ ಸರ್ಕಾರ ಕೊಡಬೇಕಾಗಿ ಬರುತ್ತೆ ಅಡಿಷನಲ್ ಆಗಿ ಅನ್ನೋದೊಂದು ಪಾಯಿಂಟನ್ನು ಇಲ್ಲಿ ರಿಸರ್ವ್ ಮಾಡ್ತೀವಿ. ಒಂದು BPL ಕಾರ್ಡ್ಗಳು ಅಕ್ರಮವಾಗಿದ್ದಾವೆ ಅನ್ನೋದು ನಿರ್ವಿವಾದ. ಲಕ್ಷಾಂತರ ಇದೆ. ಕಡು ಬಡವರ ಹಣವನ್ನು, ಕಡು ಬಡವರ ಫೆಸಿಲಿಟಿಯನ್ನು ಉಳ್ಳವರು ಅದನ್ನು ತಿಂತಿದ್ದಾರೆ ಅಂತ ತೆಗಿಲೇಬೇಕದು, ಅದರಲ್ಲೇನು ಅನುಮಾನವೇ ಬೇಡ. ಆದರೆ ತೆಗೆಯುವ ಭರಾಟೆನಲ್ಲಿ ಬಡವರಿಗೆ ಅನ್ಯಾಯ ಆಗಬಾರ್ದು, ಇದು ಸರಿ. ಮತ್ತೆ ಇದು ರಾಜಕೀಯ ಜಟಾಪಟಿಯ ವಿಚಾರ ಆಗಲೇಬಾರ್ದು. ಇದು ಜೊತೆಗೆ ಇಬ್ಬರು ಸೇರ್ಕೊಂಡು ಬಡವರಿಗೆ ಸಿಗೋ ಥರದ ಚರ್ಚೆ ಆಗಬೇಕೇ ಹೊರತು ಎಲ್ಲವೂ ಕೂಡ ಕೆಸರೆ ಎರಚಾದಕ್ಕೆ ಅದು ಇದಲ್ಲ, ಏನು ವೇದಿಕೆ ಆಗಬಾರ್ದು. ಇದು ಅತ್ಯಂತ ಮುಖ್ಯ. ವಾಸ್ತವವಾಗಿ ನನಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಇಲ್ಲಿ ಈ ಕಾರ್ಡ್ಗಳನ್ನು ರದ್ದು ಮಾಡುವ ನೆಪದಲ್ಲಿ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಾನು ಯಾರೋ ಒಬ್ಬ BPL ಕಾರ್ಡ್ ಇರುತ್ತೆ, ನಾನು ಒಂದು ಸಣ್ಣ ಲೋನ್ 5,000, 10,000, 50,000 ಊರುಗಳಲ್ಲಿ ಲೋನ್ ಬೇಕಿದ್ರೂ ಕೂಡ IT ರಿಟರ್ನ್ ಅನ್ನು ತೋರಿಸ್ಬೇಕು. ಹೌದು, ಆ IT ರಿಟರ್ನ್ ಅವ್ನು ತೋರಿಸ್ತಿದ್ದ ಹಾಗೇನೆ ಟಕ್ ಅಂತ BPL ರದ್ದಾಗ್ಬಿಡುತ್ತೆ, ಆಟೋಮೆಟಿಕಲಿ ರದ್ದ. ಆತ ಎಷ್ಟು ತಗೊಂಡಿರ್ತಾನೆ, ಏನೋ ಒಂದು 50,000ಕ್ಕೋ ಲಕ್ಷಕ್ಕೋ 50,000 ರೂಪಾಯಿ ಆತ IT ರಿಟರ್ನ್ 50,000 ಅದೇ ದೊಡ್ಡ ಅಮೌಂಟು. ಅಲ್ಲೇನೋ ಸೈಕಲ್ ಶಾಪ್ ಇಡೋಕ್ಕೋ, ವರ್ಕ್ ಶಾಪ್ ಇಡೋದಕ್ಕೋ, ಒಂದು ಸಣ್ಣ ಬಿಸ್ನೆಸ್ ಮಾಡೋದಕ್ಕೂ ಒಂದು ಸಣ್ಣ ಟ್ರಾನ್ಸಾಕ್ಷನ್ ಅನ್ನು ತೋರಿಸ್ತಿದ್ದ ಹಾಗೇನೆ ಆತನ BPL ಕಾರ್ಡ್ ರದ್ದಾಗುತ್ತೆ. ಇಡೀ ಕುಟುಂಬದ ರದ್ದಾಗ್ಬಿಡುತ್ತೆ. ಆ ಅಕ್ಕಿ ಮೇಲೆ ಅವನಿಗಿನ್ನೂ ಇನ್ಕಮ್ ಇರಲ್ಲ, ಅವನಿಗೆ ಏನೇನೂ ಇರಲ್ಲ. ಆ ಕುಟುಂಬದ ಮೇಲೆ ಮಗಳು, ತಂದೆ, ತಾಯಿ ಎಲ್ಲರೂ ಕೂಡ ಇರ್ತದೆ. ಅವ್ರಿಗೆ ಯಾಕೆ ಪನಿಷ್ಮೆಂಟ್? ಅವ್ರು 50,000 ರೂಪಾಯಿ ಲೋನ್ ತಗೊಂಡ್ರೆ ನೀವು BPL ರದ್ದಾಯ್ತು ಅಂತಂದ್ರೆ, ಹೀಗಾಗಿ ಈ ತರದ ಟೆಕ್ನಿಕಾಲಿಟೀಸ್ ಇದೆ. ಲೋನ್ ಮೇಲೆ IT ರಿಟರ್ನ್ಸ್ ತೋರಿಸಿದಾಗ, ಲೋನ್ ತಗೊಂಡಿದ್ದಕ್ಕಲ್ಲ IT ರಿಟರ್ನ್ಸ್ ಅನ್ನ ತೋರಿಸಿದಾಗ 1,20,000 ಮೇಲೆ ಇನ್ಕಮ್ ಇದ್ರೆ ರದ್ದಾಗ್ತದೆ. ಆಗ್ಲಿ 1 ಲಕ್ಷ ಲೋನ್ ತಗೋತಾನೆ,
ಲೋನ್ ತಗೊಳ್ಳೋದು ಆಮೇಲೆ ಪ್ರಶ್ನೆ. ರೀ, loan ಇಲ್ಲ, ಇಲ್ಲ, ಇಲ್ಲ. ಒಂದ್ ಕೆಲಸ ಮಾಡೋಣ. ಮೂರು ನಾವು ಬಹುಶಃ ಅದು ಹಾವೇರಿ ಹಾಗೆ ಬೆಂಗಳೂರು ಕಲಬುರ್ಗಿ 3 ಕಡೆಗಳಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ 3 ಮಹಿಳೆಯರು ಮಾತನಾಡಿದ್ದಾರೆ. ಆ ಬೈಟನ್ನು ಕೇಳಿಸ್ಕೊಳ್ಳೋಣ. ನಾಗರಾಜ್ ಯಾದವ್ ಸರ್ ಉತ್ತರ ಬೇಕು. ನಾನು ಪ್ರಸಾದ್ ಸರ್ ಹತ್ರ ಒಂದು ಉತ್ತರ ತಗೊಂಡು ನಾಗರಾಜ್ ಯಾದವ್ ಸರ್ಗೆ ಈ ಬೈಟ್ ರಿಲೇಟೆಡ್ ನಾನು ಉತ್ತರ ಕೇಳ್ತೀನಿ. ಆ ಬೈಟ್ಸ್ ಪ್ಲೇ ಮಾಡಿ. ಇದು ರ್ಯಾಷನ್ ಕಾದಾಗ ಆಗೋದು ಒಂದು, ಅದು ರ್ಯಾಷನ್ ಬರೋದು ಒಂದು. ಇವು ಎರಡು ಬಿ ಜರೂರಿ ಅವ. ನಿಮಗೆ ಕೈ ಜೋಡಿಸ್ತಿದ್ದಟ್ಟು ಮಾಡಿ ಪುಣ್ಯ ಪಡ್ರಿ ಜರೆ. ತಿರುಗ್ರಿ ನಮಗೆ ಕೊಟ್ಟಿಲ್ಲ ರ್ಯಾಷನ್. ಎಷ್ಟು ತಿರುಗಿ ಕೊಟ್ಟಿಲ್ಲ. ನಮ್ಮ ಬಡವ್ರ ಹೊಟ್ಟೆ ನಡೆದ್ಬಿಟ್ರೆ ನಾವು ಹೆಂಗ್ ಜೀವನ ಮಾಡೋಣ? ಅದೇ ನಮ್ಗೆ ಆಧಾರ. ನಮ್ಗೇನು ಗೌರ್ಮೆಂಟ್ ಕೆಲಸ ಇಲ್ಲ. ನಮಗೆ ಬಡವ್ರು ಕೂಲಿ ಮಾಡೋರು ರೇಷನ್ ತಿಂಗಳಿಗೆ ಕಾಯ್ತಾ ಇರ್ತೀವಿ. ನಾವು ಕೊಡೋದು 3 kg ಅಕ್ಕಿ 2 kg ಹಾಕಿ ತಿಂಗಳೆಲ್ಲ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಬೇಡಿ. ಯಾಕಂದ್ರೆ ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ. ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ಅಂದರೆ ಅವರು ಪಾಪ ಮಾನಸಿಕವಾಗಿ ಅವ್ರು ಬಳಲಿದ್ದಾರೆ ಅಥವಾ ಸಂತ್ರಸ್ತ ರೋಗಿ ಅನ್ನೋಕೆ ಮಾನಸಿಕ ತಜ್ಞ ಅಂದರು. ಎನಿವೆ ಈ 3 ಪ್ರತ್ಯೇಕ ಪ್ರಕರಣದ ನಾನು ಹೇಳ್ಬಿಡ್ತೀನಿ ನೋಡಿ. ಒಂದು ಕಡೆ ರಾಜಗೋಪಾಲ್ ನಗರ ಆದಾಯ ತೆರಿಗೆ ಕಟ್ಟಿದ್ದಾರೆ, ITR ಫೈಲ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ರದ್ದಾಗಿದೆ ಅಂತ ಕಾರಣ ಹೇಳ್ತಿದ್ದಾರಂತೆ. ಅವ್ರಿಗೆ ಆದಾಯನೇ ಇಲ್ಲ. ಇನ್ನೊಂದು ಕಡೆಯಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡಿದ್ದಾನಂತೆ ಮಗ. GST ಕಟ್ಟಿದ್ದಾರೆ ಅಂತ ಹೇಳಿ ತಾಯಿಗೆ ಈಗ ಅಕ್ಕಿ ಕೊಡ್ತಾ ಇಲ್ಲ ಅನ್ನೋದು. ಮತ್ತೊಂದು ಕಡೆ 8 ಎಕರೆ ಏನೋ ಪಾಳು ಭೂಮಿ ಇದೆಯಂತೆ. ಪಾಳು ಭೂಮಿ ಅದು 8 ಎಕರೆ. ಇಟ್ಸ್ ಬಿಯಾಂಡ್ ದ ಲಿಮಿಟ್ ಆಫ್ BPL ಅನ್ನೋ ಕಾರಣಕ್ಕೆ ರದ್ದು. ಪ್ರಸಾದ್ ಸರ್, ಇದೇ ಗೊಂದಲ ಆಗಿರೋದು ನೋಡಿ. ಒಂದು ಸರಿಯಾದ ಮಾನದಂಡವನ್ನ ಫಿಕ್ಸ್ ಮಾಡಿ ಅದನ್ನ ಪರಿಶೀಲನೆ ಮಾಡಿ ರದ್ದಾಗಿದ್ದಿದ್ರೆ ಬಹುಶಃ ಇಷ್ಟು ಗೊಂದಲ ಇರ್ತಿರ್ಲಿಲ್ವಾ ಅಂತ ಹೇಳಿ. ಹೋದ ಇನ್ಸ್ಟ್ರಕ್ಷನ್ ಅನ್ನ ಯಥಾವತ್ತಾಗಿ ಕಾಪಿ ಮಾಡೋಕೆ ಹೋಗಿ ಅಧಿಕಾರಿಗಳು ಎಡವಟ್ಟು ಮಾಡ್ಕೊಂಡ್ರ? ನಿಮಗೆ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಬಡ ರೈತರ ಬಗ್ಗೆ ಒಂದು ದೊಡ್ಡ ವಿಚಾರವನ್ನು ಹೇಳ್ತೀನಿ. ಇವತ್ತು 7 ಎಕರೆ ಜಮೀನು ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ನೀವು ಏನಾದರೂ BPL ರದ್ದು ಮಾಡೋದಾದರೆ, ಹಾಗಾದರೆ ಈ ವರ್ಷ ಮಳೆ ಬರಲಿಲ್ಲ, ರೈತ ಹಾಕಿರ್ತಕ್ಕಂಥ ಬೆಳೆ ಹಾಳಾಗುತ್ತೆ. ಅವ್ನ ಜೀವನ ನೋಡ್ಕೊಳ್ಳೋರು ಯಾರು? ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀವು ಅವತ್ತು ಕೊಟ್ಟಂಥ ಭರವಸೆಗಳೇನಂತ ಇತ್ತು? ಉಚಿತ ಯೋಜನೆಗಳಲ್ಲಿ ನಿನಗೂ ಫ್ರೀ ನಾವು ಹೇಳಿದ್ವಾ ಅವತ್ತು? ಹೇಳಿರ್ತಕ್ಕಂಥವ್ರು ನೀವು. ಆಗಲೇ ಸಮೀವುಲ್ಲಾ ಸರ್ ಹೇಳ್ದಂಗೆ ಕೇವಲ 50,000 ಟ್ರಾನ್ಸಾಕ್ಷನ್ ಆದರೆ ಸಾಕಷ್ಟು ಜನಕ್ಕೆ ಇವತ್ತು IT ಬೇಕೇ ಬೇಕು. IT ಕೊಡಲಿಲ್ಲ ಅಂತಂದರೆ ನಿಮ್ಗೆ ಯಾವ್ದಾದ್ರು ಸಿಕ್ಕಲ್ಲ. IT ನಿಮ್ಗೆ ಏನಾದರೂ ನೀವು ಕೊಡಲಿಲ್ಲ ಅಂದರೆ ಒಂದು ಟ್ರಾನ್ಸಾಕ್ಷನಲ್ಲಿ 50,000 ರೂಪಾಯಿ ನೀವು ಟ್ರಾನ್ಸಾಕ್ಷನ್ ತೋರಿಸಿದ್ರೆ ಅವನು BPL ಕಟ್ಟು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಇಷ್ಟು ದಿನದ ನಂತರ 2013ರಿಂದ 2018 ತನಕ ನೀವೇ ಇದ್ರಿ. ಅವತ್ತಿವೆಲ್ಲ ಈ BPL APL ಕಾರ್ಡ್ ವಿಷಯದಲ್ಲಿ ಅವತ್ತಿತ್ತು, ಅವತ್ತು ಮಾತಾಡಲ್ಲ. ಮೊನ್ನೆ ಚುನಾವಣೆ ಆಗೋ ತನಕ ಮಾತಾಡಲ್ಲ. ಇವತ್ತೇ ಯಾಕೆ ಮಾತಾಡ್ತಾ ಇದ್ದೀರಾ? ಇದು ಇವರೆಲ್ಲ ಹಿಡನ್ ಅಜೆಂಡಾ ಮೊದಲೇ ಇತ್ತು. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇವತ್ತು ಯಾವ ಒಂದು ಈ ಕಾರ್ಡ್ಗಳನ್ನು ಮಾಡೋದಕ್ಕೆ ಯಾವ ಅಧಿಕಾರಿಗಳು ಇವತ್ತು ಇವರು ಸಹಕಾರ ಕೊಟ್ಟರು, ಅವತ್ತು ಇವ್ರ ಅಧಿಕಾರಿಗಳು ಗೊತ್ತಿರ್ಲಿಲ್ವ? ಹಾಗಾದ್ರೆ ಒಂದು ನಿಮಿಷ ಕೇಳಿ ಸರ್, ಒಂದು ನಿಮಿಷ. ಇವತ್ತು ನನ್ನ ಹತ್ರ ಒಂದು ಸ್ಯಾಂಪಲ್ ತಂದಿದ್ದೀನಿ. ಇವತ್ತು ಇಲ್ಲಿರ್ತಕ್ಕಂಥ ಕಂಡೀಷನ್ಗಳೆಲ್ಲ ಕಂಪಲ್ಸರಿ. ಇದುವರೆಗೂ ನಾವೇನು ಮಾತಾಡಿದ್ವಿ ಎಲ್ಲ ಕಂಡೀಷನ್ಗಳಿದೆ. ಕಂಡೀಷನ್ ನೋಡ್ದೇನೆ ಹಾಗಾದ್ರೆ ಯಾವ ರೀತಿ ನೀವು ಅಲರ್ಟ್ ಮಾಡ್ತಾ ಇದ್ದೀರಾ ಕಾರ್ಡ್ಗಳನ್ನ ಅಲ್ವಾ? ಏನೇನು ಲಂಚಗಳು ತಗೊಂಡಿದ್ದೀರಾ? ಪ್ರತಿಯೊಂದು ಬಡವರ ಹತ್ರ ಕೂಡ ನೀವು ರಕ್ತ ಹೀರಿದ್ದೀರಾ ಈ ಕಾರ್ಡ್ಗಳು ಕೊಡೋದಕ್ಕೆ. ನಾಗೇಂದ್ರ ಸರ್, ಸಮೀವುಲ್ಲಾ ಸರ್ ಹೇಳ್ತಿರೋದು ಅದೇನೆ. ಇದು ಕೇವಲ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲ, ಎಲ್ಲಾ ಸರ್ಕಾರದಲ್ಲೂ ಹಿಂಗಾಗಿದೆ ಎಡವಟ್ಟು. ಒಂದು ಮಾತನ್ನ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಒಂದು 30 ಸೆಕೆಂಡ್ ಮುಗಿಸ್ಲಿ. 5 ಮಾನದಂಡಗಳ ಮೇಲೆ ಇಟ್ಕೊಂಡು ಕೂಡ ಹೆಂಗ್ ಕಾರ್ಡ್ ಕೊಟ್ರು ಅಂತ. ಅದಕ್ಕೆ ವಿ ಆರ್ ಕಮಿಂಗ್ ಟು ದ ರೂಟ್ ಆಫ್ ದ ಪ್ರಾಬ್ಲಮ್. ಏನ್ ಗೊತ್ತಾ? ಯಾರ್ಯಾರು ಈ ರೀತಿ ಯಾವ ಡಿವಿಷನ್ಗಳಲ್ಲಿ ಯಾವ ತಾಲೂಕುಗಳಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಒಂದು ಉದಾಹರಣೆಗೆ ಹೇಳಬೇಕು ಅಂದ್ರೆ ಕೆಲವು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 90% BPL ಕಾರ್ಡ್ ಅಂತ ಕೊಟ್ಟಿದ್ದಾರಂತೆ. ಹೇಗಾಗ್ಲಿಕ್ಕೆ ಸಾಧ್ಯ? ಒಂದ್ ನಿಮಿಷ ಇರಿ. ಅದಕ್ಕೆ ಯಾರು ಅಧಿಕಾರಿಗಳು ಇದ್ರ ರೀತಿ ಅಂತ ನೀವು ಹೇಳಿದ್ರೆ ಲಂಚ ಅಂತೇಳಿ ಲಂಚ ಹೊಡೆದು ತಗೊಂಡು ಕಾರ್ಡ್ ಕೊಟ್ಟಿದ್ರೆ ಅಂತವ್ರ ಮೇಲೂ ಕ್ರಮಗಳಾಗ್ತವೆ. ಅನರ್ಹರಿಗೆ ಕಾರ್ಡ್ ಕೊಟ್ಟಿದ್ರೆ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ರಚನಾತ್ಮಕವಾಗಿ ವಿರೋಧ ಪಕ್ಷಗಳು ಕೆಲಸ ಮಾಡಿ ಕೈ ಜೋಡಿಸಬೇಕು. ಅರ್ಹರಿಗೆ ಕೊಡುವಂತೇಳಿ ನೀವು ಧ್ವನಿ ಆಗ್ಬೇಕು ಹೊರತು ಅನರ್ಹರಿಗಿದ್ರೆ ಅದ ಇರ್ಲಿ ಬಿಡು ಅಂತ ಹೇಳ್ತಕ್ಕಂಥದ್ದು ಎಷ್ಟು ದೋಷದಿಂದ ಕೂಡಿದೆ ಅಂತ ನೀವು ಯೋಚನೆ ಮಾಡಿ. ನಿಮ್ಗೆ ಉತ್ತರ ಬರ್ತೀನಿ. ಎರಡನೇ ಬ್ರೇಕಿಂಗ್ ಪ್ಲೇ ಮಾಡಿ. ಈಗ ಮಾನದಂಡಗಳು ಏನಿದೆ ಎಲ್ರಿಗೂ ಗೊತ್ತಿದೆ, ಆದ್ರೆ ಈಗ ಕ್ಯಾನ್ಸಲ್ ಮಾಡ್ಲಾಗ್ತಾ ಇದೆಯಲ್ಲ, ಅದನ್ನ ಯಾವ ಮಾನದಂಡದ ಮೇಲೆ ಕ್ಯಾನ್ಸಲ್ ಮಾಡೋ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ? ಅರ್ಹರಿಗೂ ಕೂಡ ಅಕ್ಕಿ ಸಿಕ್ಕಿಲ್ಲ. ಈಗಷ್ಟೇ 3 ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟಿವಿ. ಇಂಥದ್ದು ಒಂದು 10-15 ಇವತ್ತು ಒಂದೇ ದಿನ ಕಲೆಕ್ಟ್ ಮಾಡಿದ್ದೀವಿ ರಿಪಬ್ಲಿಕ್ ಕನ್ನಡದಿಂದ ಸಮಯ. ಹಾಗಾಗಿ 3ನ್ನೇ ನಾವು ಪ್ಲೇ ಮಾಡಿದ್ವಿ. ಕೇವಲ ಅಕ್ಕಿ ಮಾತ್ರ ಅಲ್ಲ, BPL ಕಾರ್ಡ್ ರದ್ದಾದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ, ಉದ್ಯೋಗಕ್ಕೆ ಸಂಬಂಧಪಟ್ಟ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನೇಕ ಸೌಲಭ್ಯಗಳಿಗೆ ಕತ್ತರಿ ಬೀಳುತ್ತೆ. ಗ್ಯಾರಂಟಿ ಹೊರೆ ತಗ್ಗಿಸೋಕೆ ಈ ಪ್ಲಾನ್ ಮಾಡಲಾಯಿತು ಅನ್ನೋದು ವಿರೋಧ ಪಕ್ಷದ ಮೇಲಿಂದ ಮೇಲೆ ಆರೋಪ. ಈಗ ಲೆಕ್ಕದ ಪ್ರಕಾರ
10 ಲಕ್ಷ ಚಿಲ್ಲರೆ ಕಾರ್ಡ್ಗಳನ್ನ ರದ್ದು ಮಾಡಿಬಿಟ್ರೆ ಗ್ಯಾರಂಟಿ ಹೊರ ತಗ್ಬಿಡುತ್ತಾ? ಇದೊಂದು ಪ್ರಕ್ರಿಯೆಯಿಂದ ಮಾತ್ರ ಗ್ಯಾರಂಟಿ ಹೊರ ತಗ್ಬಿಡುತ್ತಾ ನಾಗೇಂದ್ರ ಸರ್? ನಾವೀಗ ಹೇಳ್ದಂಗೆ ನಾಗರಾಜ್ ಯಾದವ್ ಅವರು ನನ್ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಮತ್ತೆ ಉತ್ತರ ಕೊಡ್ತಾ ಇದ್ದೀನಿ. ಇವತ್ತು ಯಾವ ಕಾರ್ಡ್ಗಳನ್ನ ನೀವು BPL ಅಲ್ಲ APL ಅಂತ ಮಾರ್ಪಾಟ್ ಮಾಡಿದ್ರಲ್ಲ, ಸ್ಥಳೀಯವಾಗಿರ್ತಕ್ಕಂಥ ಆಯಾ ಜಿಲ್ಲೆಗಳಲ್ಲಿ ಮಹಿಳೆಯರಾಗಿರ್ಬೋದು, ಆ ಕುಟುಂಬದವರಾಗಿರ್ಬೋದು, ವಾಪಸ್ ಆಯಾ ಇದ್ರ ಕಚೇರಿಗೆ IT ಕಚೇರಿಗಳಿಗೆ ಹೋಗ್ಬಿಟ್ಟು ಬರ್ಸ್ಕೊಂಡ್ ಬಂದಿದ್ದಾರೆ. ಹಾಗಾದ್ರೆ ಇದ್ರ ತಪ್ಪಂತ ಯಾರ್ದಾಗಾದ್ರೆ? ಈಗ ಅವ್ರಿಗೆಲ್ಲ ಕೂಡ 700 ಜನ 800 ಜನ ಒಂದೊಂದು ಜಿಲ್ಲೆಯಲ್ಲಿ ವಾಪಸ್ ಬರ್ಸ್ಕೊಂಡ್ ಬರ್ತಿದ್ದಾರೆ, ನಾವು IT ಹೋಲ್ಡರ್ಸ್ ಅಲ್ಲ ಅಂತಕ್ಕಂಥದ್ದನ್ನ. ಮತ್ತೆ ಹಾಗಾದ್ರೆ ನೀವು ಯಾವ ಮಾನದಂಡದ ಮೇಲೆ ಅವ್ರು ಕಿತ್ತರಿ ಅಂತಕ್ಕಂಥದ್ದು ಹೇಳ್ಬೇಕಲ್ಲ ಸರ್. ಒಂದು ನಿಮಿಷ, ಇವತ್ತು ಏನಾದರೂ ಆ ರೀತಿ ಆಗೋದಾದ್ರೆ ನೋಡಿ, ಒಂದು ಮಾತು ಹೇಳ್ತಿದ್ದೀನಿ, ಆಸ್ಪತ್ರೆಗಳಲ್ಲಿ ಮೇಜರ್ ಆಯುಷ್ಮಾನಲ್ಲಿ 70% ಅವರು ಬಡವರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಆಯುಷ್ಮಾನಲ್ಲಿ ಅವ್ರು ಸಿಗ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಅಂತಂದ್ರೆ ಆಯುಷ್ಮಾನ್ ಕಡಿತ ಆಗ್ಬಿಟ್ರೆ ನಾಳೆ ಬೆಳಿಗ್ಗೆ ಬಡವ್ರ ಗತಿ ಏನಾಗಬೇಕು? ಎರಡನೇದಾಗಿರ್ಬೋದು, ವಿದ್ಯಾರ್ಥಿಗಳ ವೇತನ ಸಿಗೋದಿಲ್ಲ. ವಿದ್ಯಾರ್ಥಿಗಳು ಇವತ್ತು ಈ ದೇಶದಲ್ಲಿ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅವ್ರ ಪರಿಸ್ಥಿತಿ ಏನಾಗಬೇಕು? ಮತ್ತೆ ಮೂರನೇದು, ಯಾವ ಒಂದು CM ಪರಿಹಾರ ನಿಧಿ